ರೆಡಿನಾ? ಮತ್ತೆ ಸ್ವಲ್ಪ ಮುಂದೆ ಬನ್ನಿ. ಖುಷಿ ರೆಡಿ? ಚೀಸ್ ನೋಡಿದ್ರಾ ಈಗ್ಲೇ ಹಿಂಗ್ ಪೋಸ್ ಕೊಡ್ತಾಳೆ ಅಂತ. ಇನ್ ದೊಡ್ಡವಳಾದ್ಮೇಲೆ ಹೆಂಗೋ. ಮಕ್ಕಳು ಹಾಗಿದ್ರೇನೆ ಚಂದ. ನೋಡಿ ನೋಡಿ, ಅವಳು ನಗು ನೋಡ್ತಾ ಇದ್ರೆ ಯಾವಾಗ್ಲೂ ಅವಳನ್ನೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಸರಿ, ಹಾಗಿದ್ರೆ ಇವಳ ತರನೇ ಮುದ್ದಾಗಿರೋ ಒಂದ್ ಮಗುನ ನೀವು ಮಾಡ್ಕೊಂಬಿಡಿ. ಏನ್ ಜಾನು? ನೀವು ಒಳ್ಳೆ ನಮ್ಗೆ ಖುಷಿ ಪುಟನೆ ಸಾಕು. ಅದಕ್ಕೆ ಅಂತ ತಾನೆ ನಾನು ಅವಾಗವಾಗ ಇಲ್ಲಿ ಬರ್ತೀನಿ. ಅವಾಗ ನಾನು ನಿಮ್ ಜೊತೆನೆ ಇರ್ತೀನಿ. ನಂಗಷ್ಟೇ ಸಾಕು. ಸಿದ್ದು ಬಾಪ, ಏನಪ್ಪ ಇದು ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ಯಾ? ಏನ್ ವಿಶೇಷ? ಏನಿಲ್ಲ ಲಕ್ಷ್ಮತೆ, ಇವತ್ತು ನಮ್ಮ ಮುದ್ದಮ್ಮ ಸ್ಕೂಲ್ಗೆ ಹೋಗ್ತಾಳಲ್ಲ, ಹಂಗೆ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಓ, ನಿಮ್ ಮುದ್ದಮ್ಮನ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ. ಮುದ್ದಮ್ಮ ತುಂಬಾ ಮುದ್ದ ಕಾಣ್ತಿದೆ ಕಣೆ. ತಗೋ ಚಾಕ್ಲೇಟ್. ಮುದ್ದಮ್ಮ, ಸ್ಕೂಲಲ್ಲಿ ಚಂದಾಗಿ ಓದ್ಬೇಕು, ಟೀಚರ್ಗಳೇಳೋ ಮಾತೆಲ್ಲ ಕೇಳ್ಬೇಕು. ಆಮೇಲೆ ಯಾರ್ತವನು ಜಗಳ ಆಡಕ್ ಹೋಗ್ಬಾರ್ದು. ನಿಂತವ್ ಯಾರಾದ್ರೂ ಜಗಳ ಆಡಕ್ ಬಂದ್ರೆ ಕೈ ಕಚ್ಚಕ್ ಬಿಡು. ಏನಾಯ್ತು ನಾನು ನೋಡ್ಕೊತೀನಿ. ಭಾವನಾ, ಸಿದ್ದುಗೊಂದ್ ಲೋಟ ಕಾಫಿ ಮಾಡ್ಕೊಡಮ್ಮ. ಇಲ್ಲ ಪರವಾಗಿಲ್ಲ ಲಕ್ಷ್ಮತೆ, ಈಗಷ್ಟೇ ಕುಡ್ಕೊ ಬಂದೆ. ಪಾಪ ಸುಮ್ಮನೆ ಅವ್ರಿಗೆ ತೊಂದರೆ ಯಾಕೆ. ಛೇ, ನಾನು ಮಾಡಿದ ತಪ್ಪಿಂದ ಮೇಡಮ್ ಅವ್ರು ದುಃಖದಲ್ಲಿರೋ ಹಾಗೆ ಮಾಡ್ಬಿಟ್ಟೆ. ಸ್ವಲ್ಪ ದಿವಸ ಎಲ್ಲ ಸರಿ ಮಾಡ್ತೀನಿ. ಬಾಮ್ಮ. ಖುಷಿ, ಅಜ್ಜಿ ಆಶೀರ್ವಾದ ತಗೋ. ಖುಷಿ, ದೊಡ್ಡಜ್ಜಿ ಆಶೀರ್ವಾದ ತಗೋ, ಹೋಗು. ಅಯ್ಯಯ್ಯಯ್ಯ ರಾಮ, ಇದೇನ್ರಿ ಹೀಗ್ ಕೂತಿದ್ದೀರಾ? ಮನೇಲಿ ಎಲ್ರು ಹೊರಡೋದಕ್ಕೆ ರೆಡಿಯಾಗಾಯ್ತು. ಏನಾಗಿದೆ ನಿಮ್ಗೆ? ನಾನು ರೆಡಿ ಆಗ್ಬೇಕಿತ್ತು ಕಣ, ಆದ್ರೆ ಮೇಸ್ತ್ರಿ ಬರ್ತೀನಿ ಅಂತ ಹೇಳಿದಾನೆ. ದುಡ್ಡಿಲ್ವಲ್ಲ, ಅವ್ನಿಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಯೋಚನೆ ಮಾಡುವಂಥದ್ದು ಏನ್ರಿ ಇದೆ? ಹೀಗೀಗಾಗಿದೆ, ಮನೆ ಕಟ್ಟೋದನ್ನ ಸ್ವಲ್ಪ ಮುಂದಕ್ಕೆ ಹಾಕ್ತಿದೀವಿ ಅಂತ ಹೇಳಿದ್ರಾಯ್ತಪ್ಪ. ನಾನು ನೆನ್ನೆನೇ ಹೇಳಿಲ್ವನೆ, ಆಗ ಹೇಳಕ್ಕಾಗಲ್ಲ ಅಪಶಕನ ಅಂತ, ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ಅಪಶಕನ ಅಂದ್ಬಿಟ್ರಿ ಸರಿ. ಕೈಯಲ್ಲಿ ಕಾಸಿಲ್ದೆ ಮನೇನ ಹೆಂಗ್ರಿ ಕಟ್ಸಕ್ಕಾಗತ್ತೆ? ಯಾರ್ದಾರು ಮನೆ ಕನ್ನ ಹಾಕ್ಬೇಕಾಗತ್ತಷ್ಟೇ. ಕನ್ನ ಯಾಕೆ ಹಾಕ್ಬೇಕು? ಒಂದು ಐಡಿಯಾ. ಏನಪ್ಪ ಅದು? ನಾನು PF ಲೋನ್ ಮಾಡಿಸ್ಬಿಡ್ತೀನಿ. PF ಲೋನ? ಹಾ. ಏನ್ರಿ ಅದು? ಅದು ನನ್ನ ಕೊನೆಗಾಲಕ್ಕಾಗಲಿ ಅಂತ PF ದುಡ್ಡನ್ನ ಹಾಗೆ ಎತ್ತಿಟ್ಟಿದ್ದೆ. ಅದ್ರ ಮೇಲೆ ಲೋನ್ ಮಾಡಿಸ್ಬೋದು. ನಮ್ಮ ಮ್ಯಾನೇಜರ್ ಮೂಡ್ ನೋಡಿಕೊಂಡು ಅವನ ಹತ್ರ ಮಾತಾಡ್ತೀನಿ. ಇಲ್ಲಾಂದರೆ ಲೋನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಲೆಕ್ಕಾಚಾರ ತಪ್ಪಿಬಿಡ್ತಾನೆ. ಸರಿ, ಅದೇನು ಮಾಡ್ತಿರೋ ಮಾಡಿ, ಮೊದಲು ಎದ್ದು ರೆಡಿಯಾಗಿ ಹೇಳಿ. ಲೇಟ್ ಆಯ್ತು ರೀ. ಅವನಿಗೆ ಶಬ್ದ ಮಾಡಿ ಕರೆದಿರ್ಲಿಲ್ಲ ಅಂದ್ರೆ ನೀವೆಲ್ಲರೂ ನಿಮ್ ರೂಮಲ್ಲೇ ಇರ್ತಿದ್ರಿ. ಒಳ್ಳೇದಾಯ್ತು. ಏನ್ ತಿಂಡಿ? ಚಿತ್ರಾನ್ನ. ಬಾ. ಸಾಕು, ಆಮೇಲೆ ಹಾಕು. ಇರೋ ಕೊಡ್ತೀನಿ. ಯಾಕೆ ಸರ್ಜನ್ ಮಾಡ್ತೀಯಾ? ತಿಂಡಿ ನೋಡೋದಿಲ್ಲ. ನಂಗೆ ಹೊಟ್ಟೆ ತಿಂತಾ ಇದ್ದೀನಿ, ನೀನು ತಿನ್ನು ಸುಮ್ಮನೆ. ಬನ್ನಿ. ಸಿಂಚನ ಅಲ್ಲೇ ತಿಂತಾಳೆ. ಹೌದಾ? ಕೊಡಮ್ಮ ಅವಳಿಗೆ. ಜಾನು, ಚಟ್ನಿ ತಗೊಮ್ಮ. ಅಳಿಂದ್ರ ಕೊಡು.
ಬೆಳಗ್ಗೆ ಹೊತ್ತು ನಮ್ಮನೆ ಹೀಗೆ ಗಜಿಬಿಜಿ ಅಂತ ಇರುತ್ತೆ, ನೀವು ಸಮಾಧಾನದಿಂದ ತಗೊಳ್ಳಿ. ನಮ್ಮ ಮನೆ ಅಂದಮೇಲೆ ನನಗೆ ಯಾವ ಸಂಕೋಚ ಹೇಳಿ. ಹರೀಶ, ಒಂದ್ ನಿಮಿಷ. ಸಿಂಚನ ಯಾವಾಗ್ಲೂ ಸಕ್ರೆ ಜೊತೆ ತಿಂತಾಳೆ. ಮಾವ, ಅತ್ತೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು, ಏನೇನು ಬೇಕು ಅನ್ನೋದನ್ನ ಎಷ್ಟು ಅಚ್ಚುಕಟ್ಟಾಗಿ ತಿಳ್ಕೊಂಡಿದಾರಲ್ಲ. ಅವಳಿಗೆ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರಿಗೆ ಹಸಿವಾಗಿದೆ ಅಂತ. 5 ನಿಮಿಷದಲ್ಲಿ ಹೋಗಿ ಏನಾದರೂ ಮಾಡಿ ಬಡಿಸೋ ತನಕ ಅವಳಿಗೆ ಸಮಾಧಾನ ಇದೆ. ಅಮ್ಮ ಯಾವಾಗ್ಲೂ ಹಾಗೇನೆ. ನಾನು ಚಿಕ್ಕವಳಾಗಿದ್ದಾಗ ಸ್ವಲ್ಪ ಡಲ್ ಆದ್ರೆ ಸಾಕು, ಏನಾದ್ರೂ ತಿಂಡಿ ಮಾಡ್ಬಿಡೋಳು. ಅವಾಗ ನಾನೇನ್ ಮಾಡ್ತಿದ್ದೆ ಗೊತ್ತಾ, ನಾನು ಡಲ್ ಇರ್ಲಿಲ್ಲ ಅಂದಿದ್ರು ಡಲ್ ಆಗಿರೋ ತರ ನಾಟಕ ಮಾಡ್ತಿದ್ದೆ. ಆಗ ಅಮ್ಮ ರುಚಿಯಾಗಿ ಏನಾದ್ರು ಸ್ನಾಕ್ಸ್ ಮಾಡಿ ಮುದ್ದು ಮಾಡೋಳು. ಇದೆಲ್ಲ ಚೆನ್ನಾಗ್ ಮಾಡ್ತಿದ್ದೆ ನೀನು. ಅಲ್ಲ, ಅವಳಿಗೆ ಬಡ್ಸಮ್ಮ. ಮನೇಲಿ ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಅದೇ ನನಗ್ ಖುಷಿ ಅಳಿಯಂದ್ರೆ. ಕೂಡು ಕುಟುಂಬದಲ್ಲಿ ಇಷ್ಟೊಂದು ಪ್ರೀತಿ ಸಿಗುತ್ತೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು ಇಷ್ಟೊಂದು ಖುಷಿ ಇದೆ ಅಂತ ನಂಗೆ ಇವಾಗಲೇ ಗೊತ್ತಾಗ್ತಿರೋದು ನೋಡಿ. ಹಾಗಂತ ನಾವೇನು ಜಗಳ ಮಾಡ್ಕೊಳ್ಳಲ್ಲ ಅಂತ ಏನಿಲ್ಲ, ನಮ್ಮ ನಡುವೆನೂ ಭಿನ್ನಾಭಿಪ್ರಾಯ ಬರ್ತವೆ. ಆದರೆ ಮಾತುಕತೆಯಲ್ಲಿ ಬಗೆಹರಿಸ್ಕೊಂಡು ಮುಂದುವರಿತೀವಿ. ಇದ್ರೇ ಒಂದು ಕುಟುಂಬಕ್ಕೆ ಬೆಲೆ, ಬಲಾಳಿ ಅಂದರೆ.